ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಚಾರಗಳ ಅದ್ಭುತ ಶಕ್ತಿ. ಇದಕ್ಕೆ ನಾವು ಬಹಳಷ್ಟು ಉದಾಹರಣೆ ನೋಡಬಹುದು. ಒಂದು ಉದಾಹರಣೆ, ಅಂದಿನ ದಿನಗಳಲ್ಲಿ 100-150 ವರ್ಷಗಳ ಹಿಂದೆ ಶ್ರೀಮಾತೆ ಶ್ರೀ ಶಾರದಾದೇವಿಯವರು ಆ ಕಗ್ಗಾಡು ಹಳ್ಳಿ ಜೈರಾಂಬಾಟಿಯಲ್ಲಿದ್ದರು. ಇನ್ನೊಬ್ಬ ಯುವಕ ಇಲ್ಲಿ ಕರ್ನಾಟಕದ ಸಮುದ್ರ ದಂಡೆಯ ಮೇಲೆ ಮಂಗಳೂರಿನ ಹತ್ತಿರ ಒಂದು ಸಣ್ಣ ಹಳ್ಳಿಯಲ್ಲಿ, ಗುರುಪುರ ಅಂತ ಆ ಹಳ್ಳಿ ಹೆಸರು, ಅಲ್ಲಿದ್ದರು. ಎಲ್ಲಿಯ ಕನೆಕ್ಷನ್ನು? ಅವತ್ತು ಇಂದಿನ ಹಾಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಷ್ಟು ಬೆಳವಣಿಗೆ ಆಗಿತ್ತಾ? ಎಲ್ಲ ನ್ಯೂಸ್ ಎಲ್ಲ ಕರೆಸ್ಪಾಂಡೆನ್ಸ್ ಎಲ್ಲ ಇಷ್ಟು ವೇಗವಾಗಿ ಇತ್ತ? ಆ ಮಂಗಳೂರಿನ ಪಕ್ಕದ ಹಳ್ಳಿಯ ಒಬ್ಬ ಚಿಕ್ಕ ಹುಡುಗ, ಯುವಕ, ಅವನು ಅದು ಹೇಗೋ ಯೋಗ ಬಲದಿಂದ ಮದ್ರಾಸಿಗೆ ಹೋಗುವಂತಾಯಿತು, ಅಲ್ಲಿಂದ ಕಲ್ಕತ್ತಕ್ಕೆ ಹೋಗುವಂತಾಯಿತು, ಅಲ್ಲಿಂದ ಜೈರಾಂಬಾಟಿಗೆ ಹೋಗಿ ಶ್ರೀಮಾತೆ ಶ್ರೀ ಶಾರದಾದೇವಿಯವರ ಬಳಿಯಲ್ಲಿ ಮಂತ್ರದೀಕ್ಷೆ ಪಡೆದುಕೊಳ್ಳುವಂತೆ ಆಯಿತು. ಅದೇ ಆ ಜೈರಾಂಬಾಟಿ ಹಳ್ಳಿಯಲ್ಲೇ ಇದ್ದ ಎಷ್ಟೋ ಜನರಿಗೆ ಶ್ರೀಮಾತೆಯವ್ರ ಹೆಸರೇ ಗೊತ್ತಿಲ್ಲ. ಅವರಿಗೆ ಶ್ರೀಮಾತೆಯವರಿಂದ ಮಂತ್ರದೀಕ್ಷೆ ಪಡೆದುಕೊಳ್ಳಬೇಕು ಅಂತ ಕೂಡ ಅನ್ನಿಸಲಿಲ್ಲ. ಯಾವುದದು ನಮ್ಮನ್ನು? ಅದು ನಮ್ಮ ವಿಚಾರಗಳ ಶಕ್ತಿ. ನಮ್ಮ ವಿಚಾರಗಳು ಇಡೀ ವಾತಾವರಣದಲ್ಲಿ ಸಂಚರಿಸುತ್ತಲೇ ಇರುತ್ತವೆ. ಹಾಗೆ ಸಂತ ಮಹಾತ್ಮರ ವಿಚಾರಗಳು, ಶ್ರೀರಾಮಕೃಷ್ಣರದು, ಶ್ರೀಮಾತೆಯವ್ರದ್ದು, ಸ್ವಾಮೀಜಿಯವರದ್ದು, ನಮ್ಮ ಗುರುಗಳ ಸಂಕಲ್ಪಗಳು, ವಿಚಾರಗಳು ಸಂಚರಿಸುತ್ತಲೇ ಇರುತ್ತವೆ. ನಾವು ಅದನ್ನು ಸ್ವೀಕರಿಸಲಿಕ್ಕೆ ಯೋಗ್ಯರಾದರೆ, ನಮ್ಮ ಮೆಂಟಲ್ ವೈಬ್ರೇಷನ್ ಅದೇ ಸ್ತರದಲ್ಲಿ ಇದ್ದರೆ ಆ ವಿಚಾರಗಳು ಬಂದು ನಮ್ಮನ್ನು ತಟ್ಟುತ್ತವೆ, ನಾವು ಅವರ ಸಂಪರ್ಕಕ್ಕೆ ಬರುವಂತೆ ಆಗುತ್ತೆ. ಇದು ಜಗತ್ತಿನ ನಿಯಮ. ಇದರ ಅರ್ಥ ಏನು? ಒಬ್ಬ ವಿಲಾಸಿಯಾದವನು ಹೊಸ ವಿಲಾಸಿಯನ್ನೇ ಹುಡುಕಿಕೊಂಡು ಹೋಗ್ತಾನೆ. ಒಬ್ಬ ವಿರಕ್ತನಾದವನು ಅವನು ವಿರಕ್ತನನ್ನೇ ಹುಡುಕಿಕೊಂಡು ಹೋಗ್ತಾನೆ, ವಿರಕ್ತನ ಸಹವಾಸವನ್ನೇ ಇಷ್ಟಪಡ್ತಾನೆ. ಇದು ಆಲೋಚನೆಗಳ ಕರ್ಮ. ಸ್ವಾಮೀಜಿ ಹೇಳ್ತಾರೆ, ನಾವು ಇರುವ ಜಾಗ ಇದೆಯಲ್ಲ, ಅಲ್ಲಿ ಸುತ್ತಮುತ್ತ ರಾಶಿ ವಿಚಾರಗಳು ತುಂಬಿಕೊಂಡಿವೆ. ನಮ್ಮ ಮನಸ್ಸಿನಲ್ಲಿ ಯಾವ ವಿಚಾರ ನಡೀತಾ ಇದೆಯೋ ಅಂಥ ವಿಚಾರ ಸುತ್ತ ವಾತಾವರಣದಲ್ಲಿ ಯಾವುದಿದೆಯೋ ಅದಷ್ಟೇ ನಮ್ಮ ಒಳಗಡೆ ಎಂಟರ್ ಆಗುತ್ತವೆ, ಪ್ರವೇಶಿಸುತ್ತವೆ. ನೀವು ನೋಡಿಲ್ವಾ? ಒಂದು ದುಃಖ ಉಂಟಾಯ್ತಂದರೆ ಸರಿ, ರಾಶಿ ದುಃಖದ ವಿಚಾರಗಳೇ ಬರ್ತಿರುತ್ತವೆ, ರಾಶಿ ದುಃಖದ ಭಾವನೆಯೇ ಬರ್ತಿರುತ್ತೆ. ಆಗ ಒಳ್ಳೆಯದನ್ನು ಹೇಳಿದ್ರೂ ತಲೆಯೊಳಕ್ಕೆ ಹೋಗಲ್ಲ. ಅದೇ ಒಂದು ಸಂತೋಷದ ಸಂಗತಿ ಇರಲಿ, ಕುಣಿತಾನೇ ಇರ್ತೀವಿ, ಅಷ್ಟು ಸಂತೋಷದ ಸಂಗತಿಗಳೇ ನಮ್ಮ ತಲೆಯೊಳಕ್ಕೆ ಹೋಗ್ತಿರುತ್ತವೆ. ಹಾಗೆಂದರೇನು? ನಾವು ಇರುವ ಜಾಗದಲ್ಲಿ, ಪ್ರತಿಯೊಬ್ಬರೂ ಇರುವ ಜಾಗದಲ್ಲಿ ನಮ್ಮ ಸುತ್ತಮುತ್ತ ಬಹಳಷ್ಟು ಒಳಿತು ಕೆಡುಕಿನ ವಿಚಾರಗಳು ತುಂಬಿಕೊಂಡಿರುತ್ತವೆ. ನಮ್ಮ ಮನಸ್ಸು ಯಾವುದನ್ನು ಸ್ವೀಕರಿಸಬಲ್ಲದೋ ಆ ವಿಚಾರಗಳನ್ನು ಮಾತ್ರ ನಾವು ಒಳಕ್ಕೆ ತೆಗೆದುಕೊಳ್ಳುತ್ತೇವೆ. ಸ್ವಾಮೀಜಿ ಹೇಳ್ತಾರೆ. ನಮಸ್ಕಾರ.